ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಊರಿಗೆ ಬಂದಿದ್ನಲ್ಲ, ಈಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ. ಈಗ ನಾನು ಕೂಡ ರೆಡಿಯಾಗಿದ್ದೀನಿ, ಪಾಪು ಇನ್ನೂ ರೆಡಿಯಾಗಿಲ್ಲ. ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಕರ್ಕೊಂಡೋಗ್ಲಿಕ್ಕೆ. ನಾನಿಲ್ಲಿ ಮಾತಾಡೋಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ನಾಯ್ಸ್ ಜಾಸ್ತಿ ಇಲ್ಲಿ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರೇ ಕೊಡ್ತಿದ್ದೀನಿ. ಯಾಕೆಂದರೆ ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ, ಮಾತಾಡಿದ್ರೆ ಸಿಕ್ಕಾಪಟ್ಟೆ ಹೊರಗಡೆ ಎಲ್ಲ ಸೌಂಡ್ ಜಾಸ್ತಿ ಇಲ್ಲಿ. ಹಳ್ಳಿ ಪಕ್ಕ ಎಲ್ಲ ಮನೆಯೆಲ್ಲ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಮಾತಾಡಿದ್ರೆ ಪಕ್ಕದ ಮನೆಯವ್ರ ವಾಯ್ಸೇ ಜಾಸ್ತಿ ಕೇಳಿಸುತ್ತೆ. ಹಾಗೆ ಒಂದು ಗೋರಂಟಿ ವಿಡಿಯೋ ಹಾಕಿದೆ, ಒಂದು ಲೈವಲ್ಲದು. ಅದ್ರದ್ದು ಈ ಥರ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ನನ್ನ ಕೈಗೆ ಚೆನ್ನಾಗಿ ಹತ್ತಿತ್ತು ಅಂತಲೇ ಹೇಳ್ಬೋದು. ಕಲರು ಚೆನ್ನಾಗಿ ಬಂದಿತ್ತು. ನಿಮಗೆ ತೋರಿಸಿರ್ಲಿಲ್ವಲ್ಲ ಅಂದ್ಬಿಟ್ಟು ತೋರಿಸ್ದೆ. ಇದಾದಮೇಲೆ ಈಗ ನಾನು ರೆಡಿ ಆಗಬೇಕು. ಪಾಪುಗೂ ಇವಾಗ ಬಂತು ಲಾಲಿಪಪ್ಪೇ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿಗೆ ಬಂದಮೇಲೆ. ನನ್ನ ತಮ್ಮ ಕೂಡ ಮಲಗಿದ್ದ ಇನ್ನು. ಅದಾದಮೇಲೆ ಪಾಪುಗೆ ಎಲ್ಲ ರೆಡಿ ಮಾಡಬೇಕು. ಮತ್ತು ನಮ್ಮ ಅಜ್ಜಿ ಮುಖ ತೊಳೆಯೋಕ್ಕೆ ಹೋಗ್ತೀನಿ ಪಾಪುಗೆ ಅಂದರು. ಸರಿ ಆಯಿತು ಅಂದೆ. ಲಗೇಜ್ ಕೂಡ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಮ್ಮ ದೊಡ್ಡಮ್ಮರು ಕೂಡ ಇಲ್ಲೇ ಇದ್ದಾರೆ, ಅವರು ಇವಾಗ ಹೋಗ್ತಾರೆ. ನಮ್ಮ ಪಾಪು ಬರೀ ಓಡಾಟನೇ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲಿ ಇಲ್ಲಿ ಓಡೋದು ಬರೋದು, ತಿನ್ನೋದು, ಹೋಗಿ ನೀರು ಕುಡಿಯೋದು. ನೀರೆಲ್ಲ ಚೆನ್ನಾಗಿ ಇಟ್ಕೊಂಡು ಕುಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ಈಗ ದೊಡ್ಡ ಚೊಂಬೆ ಇರುತ್ತಲ್ಲ, ಅದರಲ್ಲೇ ಕುಡಿಯೋಕ್ಕೆ ಟ್ರೈ ಮಾಡ್ತಾಳೆ. ಈ ಥರದ್ರೆಲ್ಲ ಕೊಟ್ಟರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕುಡಿಯೋಕ್ಕೆ. ಲೋಟದಲ್ಲಿ ಕೊಟ್ಟರೆ ಇಷ್ಟ ಆಗೋದಿಲ್ಲ. ಇವಾಗಿನ ಕಾಲದ ಮಕ್ಳುಗಳಿಗೆ ಏನು ಕೊಟ್ರೂ ಸಮಾಧಾನನೇ ಆಗೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟೊಂದು ಆ್ಯಕ್ಟಿವಿಟಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಈಗ ಮುಖ ಎಲ್ಲ ತೊಳ್ಕೊಂಡು ಕರ್ಕೊಂಬ ಅಂತ ಹೇಳಿದ್ದೀನಿ. ಊರಿಗೆ ಹೋದ್ಮೇಲೆ ಒಂದು ಸಲ ಸ್ನಾನ ಮಾಡ್ಕೊಂಡ್ರೆ ಆಯಿತು. ಇವಾಗ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಬೇಗ ಬರ್ತೀನಿ ಅಂತ ಅಂದರು. ಆಮೇಲೆ ಬರೋಕ್ಕಾಗಲಿಲ್ಲ. ನಾನೇ ಇಲ್ಲಿಂದ ಬೈಕಲ್ಲಿ ಹೋಗ್ಬೇಕಾಗಿ ಬಂತು ನನ್ನ ತಮ್ಮನ ಜೊತೆ. ಅಲ್ಲಿಂದ ಬಂದಮೇಲೆ ನಾನೇನು ಬರೋವಾಗ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮಗು ಬೇರೆ ಇತ್ತಲ್ಲ ಕೈಯಲ್ಲಿ ಅಂದ್ಬಿಟ್ಟು. ಬೀನ್ಸ್ ಹಾಕಿದ್ವಲ್ಲ, ಈ ರೀತಿ ಬಂದಿತ್ತು. ಆಗಲೇ ಎಲ್ಲ ದೊಡ್ಡ ಗಿಡ ಆಗಿಬಿಟ್ಟಿತ್ತು. 5 ದಿವಸ ಆಗಿತ್ತು ನಾನು ಹೋಗಿ ಊರಿಗೆ. 5 ದಿವಸಕ್ಕೇನೆ ಎಷ್ಟು ದೊಡ್ಡದಾಗಿತ್ತಲ್ವ ಗಿಡ. ಆ ಕಡೆ ಕೆಳಗಡೆ ಹಾಕಿರೋ ಬೀನ್ಸು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅಂದರೆ ಸ್ವಲ್ಪ ಇದು ಒತ್ತೊತ್ತಾಗಿ ಚೆನ್ನಾಗಿ ಬಂದಿದೆ, ಗ್ರೋತ್ ಚೆನ್ನಾಗಾಗಿದೆ. ಅದು ಸ್ವಲ್ಪ ಗ್ರೋತ್ ಕಮ್ಮಿ ಇದೆ. ನೋಡ್ತಾ ಇರ್ಬೋದು. ಒಂದು ಝೂಮ್ ಹಾಕಿ ತೋರಿಸ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಿಡ ಎಲ್ಲ ಇಷ್ಟು ನೀಟಾಗಿ. ಇನ್ನೇನು ಹೂ ಗೊತ್ತಾಯಿತು, ಹೂವೆಲ್ಲ ಬರುತ್ತೆ ಈಗೆಲ್ಲ, ಚೆನ್ನಾಗಿ ಚಿಗುರುತ್ತಾ ಇತ್ತು. ನಾನು ಇವಾಗ ಮನೆಗೆ ಬಂದೆ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಅಷ್ಟೇ ಆಚೆಗಡೆ ಕೂತ್ಕೊಂಡೆ. ಆಮೇಲೆ ಏನು ಅವಂತರ ಆಯಿತು ಗೊತ್ತಾ ಫ್ರೆಂಡ್ಸ್, ನನ್ನ ಮಗಳು ಹೊರಗಡೆಯಿಂದ ಲಾಕ್ ಮಾಡ್ಕೊಂಬಿಟ್ಟವಳು. ನಾನು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವಾಗ ತೆಗಿತಾಳೋ ಗೊತ್ತಿಲ್ಲ. ಆಗಲೇ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದನೂ ಇಲ್ಲೇ ಇದ್ದೀನಿ. ಅಮ್ಮು ತೆಗಿಯಪ್ಪ, ಒಂದ್ಸಲ ತೆಗಿ. ಹೆಂಗೆ ತೆಗಿತಾರ ಇದು ಮಾಡು. ಹೊರಗಡೆನೂ ಲಾಕ್ ಮಾಡಿಬಿಟ್ಟಿದ್ದೀನಿ. ಯಾರು ಬಂದು ತೆಗಿಯೋಕ್ಕೂ ಆಯ್ತಿಲ್ಲ. ನಾನು ಒಳಗಡೆ ಬಾತ್ರೂಮಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಬಟ್ಟೆ ವಾಶ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ, ಹಂಗೆ ಲಾಕ್ ಮಾಡ್ಕೊಂಬಿಟ್ಟವಳೆ. ಅಮ್ಮು ಯಾರೋ ಬಂದರು ಅನಿಸ್ತೈತಿ ಆಚೆ. ಆದರೆ ಅವರು ಒಳಗಡೆ ಬರೋಕ್ಕಾಗಲ್ಲ. ಇವಳು ತೆಗಿಯೋಕ್ಕಾಗ್ತಿಲ್ಲ. ತೆಗಿತಾಳೆ, ಯಾಕೋ ಇವತ್ತೇ ತೆಗಿತಾ ಇಲ್ಲ. ಅಮ್ಮು, ಚಾರು, ಅಮ್ಮು, ಚಾರು, ಅವಳಿಂದ ನಿಂತು ಕಾದು ಈಗ ಸ್ವಲ್ಪ ಕುತ್ಕೊಂಡಿದ್ದೀನಿ. ತೆಗಿಯೋಕ್ಕೆ ಆಗ್ತಿಲ್ಲ. ನಾನು ಏನಾಗುತ್ತೋ ಅಂತಲೇ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಏನೋ ಅಂತ. ಪಾಪು ಒಂದೇ ಇದೆ ಆಚೆ, ನಾನು ಒಬ್ಬಳೇ ಇಲ್ಲಿದ್ದೀನಿ. ಇದರ ಸಿಚುವೇಶನ್ ತುಂಬಾ ಒಂಥರ ಕ್ರಿಟಿಕಲ್ ಅನಿಸ್ತಾ ಇದೆ.
ಇನ್ನು ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಅವರೆಲ್ಲ ಬಂದರೆ ಏನಂತಾರೋ ಏನೋ ಅಂತ ಭಯ ಆಗ್ತಾಯಿದೆ. ಫುಲ್ಲು ಶೋರಿಂಗ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಅಮ್ಮು 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 ಮಾತಾಡು. ಹಾಂ ಮಾತಾಡಲ್ಲ, ತೆಗಿಯಪ್ಪ ಈ ಥರ ಹಿಂಗೆ ಮಾಡು, ತೆಗಿ ಮಾಡು ಪ್ಲೀಸ್, ತೆಗಿ. ಹೆಂಗೆ ಹಾಕಿಟ್ಲು ಅಂತಲೇ ಗೊತ್ತಿಲ್ಲ, ಹಾಕೊಂಬಿಟ್ಟೋಳು. ಯಾವತ್ತೂ ಹಾಕೊಳ್ತಾ ಇರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ತಲೆ ಕೆಟ್ಟು ಹೋಗ್ತಾ ಇದೆ. ಏನಾದರೂ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟು ಈ ಥರ ಆಗ್ಬಿಟ್ರೆ ಏನಾಗಬೇಕು. ಸದ್ಯ ಏನೂ ಇಟ್ಟಿಲ್ಲ, ಅಲ್ಲೇನೂ ಕೆಲಸ ಇಲ್ಲ, ಎಲ್ಲ ನೀಟಾಗೈತೆ. ಹೊಡ್ಪಾಡೋರು ಆಡಿ ಇರ್ತಾಳೆ, ನನಗೆ ಸಖತ್ತು ಒಂಥರ ಭಯ ಆಗ್ತಾಯಿದೆ. ತೆಗಿಯಪ್ಪ ತೆಗಿ, ಚೇರ್ ತಗೋಬಾ, ಚೇರ್ ತಗೊಬಂದ್ಬಿಟ್ಟು. ಅಮ್ಮು ಚೇರ್ ತಗೋಬಾ, ಚೇರ್ ಮೇಲೆ ಹತ್ಬಿಡು, ತೆಗಿ. ಅದು ಹೇಳಿದ್ರು ಮಾಡ್ತಾಯಿಲ್ಲ, ಯಾವಾಗೂ ಹೇಳಿದ ತಕ್ಷಣ ಮಾಡಿಬಿಡ್ತಾ ಇದ್ಲು, ಇವತ್ತು ಅದು ಮಾಡ್ತಾಯಿಲ್ಲ. ಚಾರು ಚೇರ್ ತಗೋಬ, ಹೋಗಪ್ಪ, ಚೇರು ಚೇರು. ಅಮ್ಮ ಚೇರ್ ತಗೋಬ ಮನೆ. ಬೇಡ, ಅಜ್ಜಿ ಇಲ್ಲ, ಅಜ್ಜಿ ಹೊರಟಾಯ್ತು, ಅಜ್ಜಿ ಹೊರಟಾಗೈತೆ. ನೀನು ತೆಗಿ, ಬಾ ಬೇಗ, ಗುಮ್ಮ ಬರ್ತಾನೆ, ತೆಗಿ ಬೇಗ. ಯಾರೂ ಇಲ್ಲ, ಒಂಟಿ ಮನೆ. ಏನೋ ಪಕ್ಕದ ಮನೆಯವ್ರ ಕೈಲಿ ಯಾರಾದರೂ ಹೆಲ್ಪ್ ತಗೊಳ್ಳೋಣ ಅಂದರೂ ಅದು ಆಗೋದಿಲ್ಲ. ಇಲ್ಲಿ ಒಂಟಿ ಮನೆ ಆಗಿರೋದ್ರಿಂದ ಈ ಥರ ಎಲ್ಲ ಆಗುತ್ತೆ ಅಂತ ಫಸ್ಟೇ ನನ್ನೆಲ್ಲ ಇದು ಮಾಡ್ಕೊತಾ ಇದ್ದೆ. ಆದರೆ ನಾನು ಲಾಕ್ ಹಾಕ್ತೀನಿ ನಿಂತ್ಕೊಂಡಿರಲಿಲ್ಲ. ನಮ್ಮ ಪಾಪು ಏನಾದರೂ ಒಳಗಡೆ ಬಂದು ಈ ಥರ ಲಾಕ್ ಹಾಕ್ಕೊಬಿಟ್ರೆ ಏನು ಮಾಡೋದು ಅಂತೆಲ್ಲ ನಾನು ಅಂದ್ಕೊತಾ ಇದ್ದೆ. ಇನ್ನೂ ಫ್ರೆಶ್ನಪ್ ಕೂಡ ಆಗಿಲ್ಲ. ಈಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ನಪ್ ಆಗೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಹಿಂಗಾಗೈತೆ. ಬಟ್ಟೆ ಇತ್ತು, ವಾಶ್ಗೆ ಹಾಕ್ಬಿಡೋಣ ಅಂತ ಕರಿತಾವಳೆ, ನಾನು ಮಾತಾಡೋಲ್ಲ. ಅಮ್ಮು ತೆಗಿಯಪ್ಪ. ಓ ಓ ಓ ಅಮ್ಮು, ಹಾಂ ಚೀ ಮಾಡ್ಬಿಟ್ಟಿದ್ಯಾ? ತೆಗಿ, ಬಾಕ್ಲು ತೆಗಿ, ತೆಗಿ ತೆಗಿ. ಅವಳು ಈಗ ಚೀ ಮಾಡ್ಕೊಂಡ್ಬಿಟ್ಟವಳೆ. ಇವಾಗೇನೇನೆ ಬಾತ್ರೂಮ್ ಕೂಡ ಹೋಗ್ಬಿಟ್ಟವಳೆ. ಏನು ಮಾಡಲಿ ಇವಾಗ? ಹಾಂ ಅಜ್ಜಿ, ಅಜ್ಜಿ ತೆಗಿಯಲ್ಲ, ನೀನೇ ತೆಗಿ. ಓ ತೆಗಿ, ಬಾರಪ್ಪ, ಬೇಗ ತೆಗಿ, ಬೇಗ ತೆಗಿ, ತರ ತೆಗಿ. ನಾನು ಅನ್ಕೊತಾ ಇದ್ದೆ ಇವಾಗ ಏನಾದರೂ ಅವಳು ಬಾತ್ರೂಮ್ಗೆ ಏನಾದರೂ ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂತ. ನೋಡಿ ಅದೇ ರೀತಿ ಆಗಿಬಿಟ್ಟೈತೆ. ನೋಡಿ ಇವಾಗ ಬಾತ್ರೂಮ್ಗೆ ಹೋದ್ರೆ ಅವಳು ಇಮಿಡಿಯೇಟ್ ಕ್ಲೀನ್ ಮಾಡಬೇಕು. ಈಗೇನು ಮಾಡೋದು? ನಿಮ್ಮಲ್ಲಿ ಯಾರು ಮನೇಲಾದರೂ ಈ ಥರ ಎಲ್ಲ ಏನಾದರೂ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದು ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ನಾನು ಹೇಗೆ ಮಾಡಲಿ ಅಂತಲೇ ಗೊತ್ತಾಯ್ತಿಲ್ಲ. ಸದ್ಯ ಫೋನ್ ಒಂದು ನನ್ನ ಹತ್ರ ಕೈಲಿತ್ತು. ಬಾತ್ರೂಮ್ ಮಾತಾಡಿಕೊಂಡು ಫೋನ್ ಬಂದಾಗ ಬಾತ್ರೂಮ್ ಒಳಗಡೆ ಹಂಗೆ ತೊಗೊಂಬಂದೆ. ಇಲ್ಲಿ ಇಟ್ಟಿದ್ದೆ ಶೆಲ್ಫ್ ಮೇಲೆ, ಅದಕ್ಕೆ ಫೋನ್ ಒಂದು ಇದೆ ಅಷ್ಟೇನೇ. ಇವಾಗ ಏನೂ ಇಲ್ಲ, ಒಂದೇನಾದರೂ ಇದ್ದಿದ್ರೂ ಮಾಡ್ಬೋದಾಗಿತ್ತು. ತಲೆ ಕೆಟ್ಟೋಗ್ತಾ ಇದೆ. ಅವಳು ತೆಗಿಯೋಕ್ಕೆ ಬರುತ್ತೆ, ಆದರೆ ಇವತ್ತು ತೆಗಿತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹಿಂಗೆ ಗ್ರಾಚಾರಕ್ಕಿಟ್ರೆ ಅಮ್ಮ. ಆಮೇಲೆ ನಾನೇನು ಮಾಡಿದೆ ಅಂದರೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ಜೋರಾಗಿ ಪ್ರೆಸ್ ಮಾಡಿ ಎಳೆದೆ. ಆವಾಗ ಅದು ಕಿತ್ತೋಯ್ತು. ಕಿತ್ತೋದ್ರೆ ಹೋಗಲಿ ಅಂದ್ಬಿಟ್ಟು ಕಿತ್ಬಿಟ್ಟೆ. ಅದನ್ನು ನಾನು ರೆಕಾರ್ಡ್ ಮಾಡಿರಲಿಲ್ಲ. ಒಳಗಡೆ ಈ ಸ್ಕ್ರೂ ಕೂಡ ಲೂಸ್ ಆಗಿ ಇಟ್ಕೊಳ್ತೀವಲ್ಲ, ಅದು ಹಿಡಿ ಸ್ವಲ್ಪ ಲೂಸ್ ಆಗೋಯ್ತು. ಕಿತ್ತಿ ಬಂದ್ಬಿಡ್ತು ಕೈಗೇನೆ. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು ಕೆಳಗಡೆ ಸ್ವಲ್ಪ ಇದಾಗಿ ಸ್ವಲ್ಪ ಪೂರ್ತಿ ಡೌನಲ್ಲಿ ನನಗೆ ಸ್ವಲ್ಪ ಜಾಗ ಸಿಕ್ತು ಕೈ ಪೂರ್ತಿ ಇಟ್ಕೊಳ್ಳೋಕ್ಕೆ. ಅದನ್ನ ಇಟ್ಕೊಂಡು ಚೆನ್ನಾಗಿ ಬಿಗ್ಗೆಗೆ ಎಳೆದೆ. ಆಗ ಬಂತು. ನಮ್ಮ ಪಾಪು ಈ ರೀತಿ ಎಲ್ಲ ಸುಸು ಮಾಡ್ಕೊಂಡು ಎಲ್ಲ ಗಲೀಜು ಮಾಡಿಕೊಂಡು ಮಾಡಿದ್ದು ಸಿಕ್ಕಾಪಟ್ಟೆ ಅಳ್ತಾಯಿತ್ತು ಪಾಪು ಮಾತ್ರ. ನೋಡಿ ಎಷ್ಟು ಅಳ್ತಾಯಿದ್ದು ಅಂದರೆ ಹೊಟ್ಟೆ ಎಲ್ಲ ಒಂಥರ ಆಗೋಯ್ತು. ನನಗೆ ಕಿವುಚ್ದಂಗೆ ಆಗೋಯ್ತು. ಸಖತ್ತು ಹೋಗ್ಬಿಟ್ಟಿತ್ತು ನನಗೂ ಕೂಡ. ನೋಡಿ ನನಗೆ ಅಳ್ತಾ ಇದೆ.
ನೋಡಿ ಎಷ್ಟೊಂದು ಅಳ್ತಾ ಇದೆ ಪಾಪು. ತಾಯಿಗೆ ಎಷ್ಟು ಇಂಪಾರ್ಟೆಂಟ್, ಮಗುಗೂ ಕೂಡ ತಾಯಿ ಅಷ್ಟೇ ಇಂಪಾರ್ಟೆಂಟು. ಆಯ್ತು ಪಾಪ ನೋಡಿ ಎದ್ರುಕೊಂಡ್ಬಿಟ್ಟಿದ್ಲು ಜಾಸ್ತಿ. ಅದಕ್ಕೇನೆ ಹೇಳ್ತಾ ಇರೋದು, ಏನಾಗ್ಬಿಡುತ್ತೋ ಏನೋ, ಒಬ್ಬಳೇ ಇದ್ದೀನಲ್ಲ, ಯಾರೂ ಇಲ್ವಲ್ಲ ಅಂತ. ಫೈನಲಿ ಹೆಂಗೋ ನಾನೇ ಪಿಜ್ಜಾಗೆ ಒಳಗಡೆಯಿಂದ ಎಳೆದೆ. ಅದು ಕಿತ್ತೋಯ್ತು, ಕಿತ್ತೋದ್ರೋಗ್ಲಿ ಅಂದ್ಬಿಟ್ಟು ಎಳೆದೆ. ಅಷ್ಟು ಅಳ್ತಾ ಇದ್ಲು. ಫೈನಲಿ ಬಂದೆ. ಅಪ್ಪ ಸಿಕ್ಕಾಪಟ್ಟೆ ಭಯ ಆಗ್ಕೊಂಡ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಇವ್ರ ಅಪ್ಪ ಏನೋ ಬಂದು ಏನಂತಾರೋ ಏನೋ ಮುರ್ದಾಕ್ಬಿಟ್ಟಿದ್ಯಾ ಅಂತ ಏನಾದರೂ ಬೈತಾರೆ ಏನೋ ಅಂತ ನನಗೆ ಭಯ. ಹಂಗೆ ಎತ್ಕೊಂಡೆ. ತೆಗಿವಾಗ ನಾನು ಏನು ವಿಡಿಯೋ ಮಾಡ್ತಿರ್ಲಿಲ್ಲ, ಅನ್ನಿಸ್ಬಿಟ್ಟಿಗೆ ಅದು ಆಫ್ ಆಗ್ಬಿಟ್ಟಿತ್ತು. ತೆಗ್ದಾದ್ಮೇಲೆ ಯಾವ ರೀತಿ ಒಳಗಿಟ್ಟು ತೋರಿಸ್ತೀವಿ ಅಷ್ಟೇ. ಆಯ್ತು ಸುಮ್ಮನೆ ನಾನು ಬಂದಿದ್ದೀನಲ್ವಾ, ಸುಮ್ಮನಿರಪ್ಪ. ಸ್ವಲ್ಪ ಸಮಾಧಾನ ಮಾಡಬೇಕು. ತುಂಬ ಅಳ್ತಾ ಇದೆ. ಬಿ ಕೇರ್ಫುಲ್ ಆಗಿರ್ಬೇಕು ಇನ್ಮೇಲಂತೂ. ನಾನಂತೂ ನೋಡಿ ಸ್ವಲ್ಪ ಯಾಮಾರಿದ್ರು ಇಲ್ಲ ಆಚೆನೇ ಕುತ್ಕೊಂಡಿದ್ದೆ. ಇರು ಸ್ವಲ್ಪ ಬಟ್ಟೆ ವಾಶ್ಗೆ ಹಾಕೋಣ ಅಂದ್ಬಿಟ್ಟು ಇವು ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು ಜೋರಾಗಿ. ಅದು ಹೋಗೋ ಇದಾಗೈತೆ. ಇವಳು ಏನು ಮಾಡ್ತಾಳೆ, ಅನ್ಸ್ಪೆಟ್ಟಾಗ ಹಿಂಗೆ ಹಾಕ್ಬಿಟ್ಟವಳೆ. ಅದೇ ತೊಂದರೆ ಆಗಿತ್ತು ಇವಾಗ. ಫುಲ್ಲು ಎದ್ಕೊಂಡ್ಬಿಟ್ಟವಳು ಜಾಸ್ತಿ. ಅಪ್ಪ ಇದು ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ, ಈ ರೀತಿ ಎಲ್ಲ ಮನೇಲೂ ಆಗ್ಬೋದು, ಆಗಿರೋರು ಇರ್ಬೋದು. ಅದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೊಂಡೆ ಅಷ್ಟೇ. ನಾನು ಸಂಜೆ ಟೈಟ್ ಆಗಿಬಿಡ್ತೈತೇನೋ ಅಂಥವರೆಗೂ ಅಲ್ಲೇ ಇರಬೇಕೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕೆ ಅಂದರೆ ಯಾರೂ ಬರೋದಿಲ್ಲ ಇಲ್ಲಿ, ಯಾರೂ ಇಲ್ಲ, ಒಂಟಿ ಮನೆ ಅಲ್ವಾ ಅಂತ. ಸದ್ಯ ನನಗೆ ತಲೆ ಉಪಯೋಗಿಸಿ ಹೊಡೆದೋದ್ರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊಡೆದಾಕ್ಬಿಟ್ಟು ಇದು ಮಾಡಿದೆ. ಇಲ್ಲ ಅಂದಿದ್ರೆ ಒಂದು 6 o'clock ಅಲ್ಲಿವರೆಗೂ ಅಲ್ಲೇ ಇರಬೇಕಾಗಿತ್ತು. ನಿಮಗೆಲ್ಲ ಏನು ಅನಿಸ್ತು? ನೀವೆಲ್ಲ ಯಾರೆಲ್ಲ ಈ ರೀತಿ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಬೈ ಬೈ. ನೀವು ಕೂಡ ಬಿ ಕೇರ್ಫುಲ್ ಆಗಿರಿ. ಟೇಕ್ ಕೇರ್.